ಮುಟ್ಟು ಮಾಮೂಲಾಗಿ ಶುರುವಾಗೋದು 12ರಿಂದ 14 ವರ್ಷದಲ್ಲಿ. 8 ವರ್ಷ ದಾಡೋ ಮಕ್ಕಳಿಗೆ ಮುಟ್ಟು ಬಂದಾಗ ಅವ್ರಿಗೆ ಏನು ಮಾಡಬೇಕು, ಹೆಂಗೆ ಇದನ್ನು ಫೇಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಬ್ರೈನಲ್ಲಿ ಏನಾದ್ರು ಟ್ಯೂಮರ್ಸ್ ಇದ್ದರೆ ಕೂಡ ಬೇಗ ಮುಟ್ಟು ಬರುತ್ತೆ. ಸೈನ್ಸ್ ಆಫ್ ಪ್ಯೂಬರ್ಟಿ. ಸೊ ಅದೇನು ಸೈನ್ಸ್ ಆಫ್ ಪ್ಯೂಬರ್ಟಿ ಅಂದರೆ ಕಂಕಳಲ್ಲಿ ಹೇರ್ ಗ್ರೋತ್ ಶುರುವಾಗುತ್ತೆ ಅಥವಾ ಸೊ ಈ ಥರ ಎಲ್ಲ ಶುರುವಾದಾಗ ಇನ್ನು ಮುಟ್ಟು ಬರ್ಬೋದು ಅಂತ ಹೇಳ್ಬೋದು. ಕೆಲವೊಮ್ಮೆ ಗರ್ಭಕೋಶನೇ ಆಬ್ಸೆಂಟ್ ಇರುತ್ತೆ. ಇದಕ್ಕೆ ನಾವು MRKH ಸಿಂಡ್ರೋಮ್ ಅಂತ ಹೇಳ್ತೀವಿ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಮುಟ್ಟು ಮಾಮೂಲಾಗಿ ಶುರುವಾಗೋದು 12ರಿಂದ 14 ವರ್ಷದಲ್ಲಿ. ಅದು 10 ವರ್ಷಕ್ಕೂ ಆಗ್ಬೋದು, 11 ವರ್ಷಕ್ಕೂ ಆಗ್ಬೋದು. ಆದರೆ ತೀರಾ 10 ವರ್ಷದಿಂದ ಒಳಗೆ ಆದರೆ ಇದಕ್ಕೆ ನಾವು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅಂದರೆ ಮುಟ್ಟು ಬೇಗ ಆಗುತ್ತೆ. ಈ ನಡುವೆ ನಾವು ಮಕ್ಕಳಲ್ಲಿ ಮುಟ್ಟು ಬೇಗ ಆಗೋದು ನೋಡ್ತಾ ಇದ್ದೀವಿ. ಹಲವಾರು ಕಾರಣಗಳಿದೆ ಇದಕ್ಕೆ. ಮಕ್ಕಳು ಗ್ರೋತ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಇಲ್ಲದೇ ಇದ್ದರೆ ಎನ್ವೈರ್ಮೆಂಟಲ್ ಅಂದರೆ ಅವ್ರು ತಿನ್ನೋ ಆಹಾರ ಪದಾರ್ಥ, ಆಮೇಲೆ ಅವ್ರ ಲೈಫ್ ಸ್ಟೈಲ್ ಇರ್ಬೋದು. ಸೊ ಇದರಿಂದ ಮುಟ್ಟು ಬೇಗ ಬರೋಕ್ಕೆ ಶುರುವಾಗುತ್ತೆ. ಈ ಮಕ್ಕಳಿಗೆ 8 ವರ್ಷ ದಾಡೋ ಮಕ್ಕಳಿಗೆ ಮುಟ್ಟು ಬಂದಾಗ ಅವ್ರಿಗೆ ಏನು ಮಾಡಬೇಕು, ಹೆಂಗೆ ಇದನ್ನು ಫೇಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಇದಕ್ಕೆ ಬೇಕಾದ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗತ್ತೆ. ಮುಟ್ಟು ಬೇಗ ಬಂದಾಗ ನಾವೊಂದು ಸ್ಕ್ಯಾನ್ ಮಾಡ್ತೀವಿ, ಮತ್ತು MRI ಮಾಡ್ತೀವಿ. ಬ್ರೈನಲ್ಲಿ ಏನಾದ್ರು ಟ್ಯೂಮರ್ಸ್ ಇದ್ದರೆ ಕೂಡ ಬೇಗ ಮುಟ್ಟು ಬರುತ್ತೆ. ಇಲ್ಲ ಹೊಟ್ಟೆಯಲ್ಲಿ ಏನಾದ್ರು ಗಡ್ಡೆಗಳಿದ್ರೂ ಬೇಗ ಮುಟ್ಟು ಬರೋ ಚಾನ್ಸಸ್ ಇರುತ್ತೆ. ಇಲ್ಲದೇ ಇದ್ದರೆ ಮಗು ಸ್ವಲ್ಪ ತೂಕ ಜಾಸ್ತಿ ಇದ್ದರೆ, ಅಂದರೆ ಓವರ್ ವೇಟ್ ಒಬೀಸ್ ಚೈಲ್ಡ್, ಅವ್ರಿಗೂ ಕೂಡ ಬೇಗ ಮುಟ್ಟು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಮುಟ್ಟು ಬಂದಾಗ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಅವ್ರು ನೋಡ್ತಾರೆ. ಇವ್ರನ್ನ ನೋಡಿಬಿಟ್ಟು ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಹಾಗೆ ನಾವು ಕಂಟಿನ್ಯೂ ಆಗ್ಬೋದು ಅಂತ ಹೇಳ್ತೀವಿ. ಇಲ್ಲ ತಂದೆ ತಾಯಿಗಳು ಇಲ್ಲ ಇಷ್ಟು ಬೇಗ ನಮ್ಮ ಮಗುಗೆ ಮುಟ್ಟು ಬಂದಿದೆ, ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅದಕ್ಕೆ ಪ್ರತ್ಯೇಕವಾದ ಮೆಡಿಕೇಷನ್ ಇದೆ. ನಾವು GnRH ಆಗೋನಿಸ್ ಅಂತ ಒಂದು ಹಾರ್ಮೋನ್ ಕೊಡ್ತೀವಿ. ಇದು ಖಂಡಿತವಾಗೂ ಮುಟ್ಟನ್ನು ಡಿಲೇ ಮಾಡುತ್ತೆ. ಆಮೇಲೆ ಮಾಮೂಲು ವಯಸ್ಸಿಗೆ ಬರೋ ಥರ ನಾವು ಮಾಡ್ಬೋದು. ಇದು ಒಂದು ನಾರ್ಮಲ್ ಒಂದು ಪ್ರೋಸೆಸ್ ಇದ್ದರೆ ನಾವು ಹೀಗೆ, ಅಂದರೆ ಮುಟ್ಟು ಬೇಗ ಬಂದಾಗ ಇದೊಂದು ಟ್ರೀಟ್ಮೆಂಟ್ ನಾವು ಶುರು ಮಾಡ್ತೀವಿ. ಇದಲ್ಲದೇ ಅಕಸ್ಮಾತ್ ಬ್ರೈನಲ್ಲಿ ಏನಾದ್ರು ಟ್ಯೂಮರ್ ಇದ್ದರೆ, ಇಲ್ಲ ಅಂಡಾಶಯದಲ್ಲಿ ಇಲ್ಲ ಗರ್ಭಕೋಶದಲ್ಲಿ ಏನಾದ್ರು ಗಡ್ಡೆಗಳಿದ್ದರೆ, ಸೊ ಅದಕ್ಕೆ ಸೂಕ್ತವಾದ ಆಪ್ರೇಷನ್ನು ಇಲ್ಲ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಪೇರೆಂಟ್ಸಿಗೆ ನಾವು ವಾರ್ನ್ ಮಾಡ್ತೀವಿ ಕೂಡ, ಏನಾದರೂ ಮಧ್ಯದಲ್ಲಿ ಬ್ಲೀಡಿಂಗ್ ಆಯಿತು, ಇಲ್ಲ ತೊಂದರೆ ಆಯಿತು, ಮಗುಗೇನಾದ್ರು ಪ್ರಾಬ್ಲಮ್ ಆಯಿತು, ಆವಾಗ ಖಂಡಿತ ಕರ್ಕೊಂಡು ಬನ್ನಿ ಅಂತ. ಮುಟ್ಟು ಶುರುವಾಗುವಾಗ ಕೆಲವು ಲಕ್ಷಣಗಳಿರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸೈನ್ಸ್ ಆಫ್ ಪ್ಯೂಬರ್ಟಿ. ಸೊ ಅದೇನು ಸೈನ್ಸ್ ಆಫ್ ಪ್ಯೂಬರ್ಟಿ ಅಂದರೆ ಕಂಕಳಲ್ಲಿ ಹೇರ್ ಗ್ರೋತ್ ಶುರುವಾಗುತ್ತೆ, ಅಥವಾ ಜನನಾಂಗದಲ್ಲಿ ಹೇರ್ ಗ್ರೋತ್ ಇರುತ್ತೆ. ಆಮೇಲೆ ಸ್ತನ ಬೆಳವಣಿಗೆ ಕೂಡ ಆಗುತ್ತೆ. ಸೊ ಈ ಥರ ಎಲ್ಲ ಶುರುವಾದಾಗ ನಾವು ಇವ್ರಿಗೆ ಇನ್ನು ಮುಟ್ಟು ಬರ್ಬೋದು ಅಂತ ಹೇಳ್ಬೋದು. ಇದು ಏನಾದರೂ ಇವ್ರಿಗೆ ಬಂದಿಲ್ಲ, ಸೂಕ್ತ ವಯಸ್ಸಿಗೆ ಬಂದಿಲ್ಲ, ಆವಾಗ ಇವರಿಗೆ ಏನು ತೊಂದರೆ ಇದೆ ಅಂತ ನೋಡಬೇಕಾಗತ್ತೆ. ಕೆಲವು ಸರಿ ಕೆಲವ್ರಿಗೆ ಡಿಲೇಡ್ ಪ್ಯೂಬರ್ಟಿ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಗರ್ಭಕೋಶ ಬೆಳವಣಿಗೆಯಲ್ಲಿ ತೊಂದರೆ ಇರುತ್ತೆ. ಅಂಥವ್ರಿಗೂ ಕೂಡ ಮುಟ್ಟು ಡಿಲೇ ಆಗ್ಬೋದು, ಇಲ್ಲ ಮುಟ್ಟು ಹರಿಯೋ ಜಾಗದಲ್ಲಿ ಬ್ಲಾಕ್ ಇರ್ಬೋದು. ಕೆಲವೊಮ್ಮೆ ಗರ್ಭಕೋಶನೇ ಆಬ್ಸೆಂಟ್ ಇರುತ್ತೆ. ಇದಕ್ಕೆ ನಾವು MRKH ಸಿಂಡ್ರೋಮ್ ಅಂತ ಹೇಳ್ತೀವಿ. ಬರೀ ವಜೈನಾ ಒಂದು ಕೆಳಗೆ ಲೋವರ್ 1/3 ಅಂತ ಇರುತ್ತೆ. ಇವ್ರಿಗೆ ಗರ್ಭಕೋಶ ಹುಟ್ಟ ಇರಲ್ಲ. ಸೊ ಇಂಥವ್ರಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ವಜೈನೋಪ್ಲಾಸ್ಟಿ ಮಾಡಿ ಮುಂದೆ ಟ್ರೀಟ್ ಮಾಡ್ತೀವಿ. ಸೊ ಈ ಥರ ಮುಟ್ಟು ಬೇಗ ಬರೋದು, ಇಲ್ಲ ಮುಟ್ಟು ಡಿಲೇ ಆಗೋದು, ಇಲ್ಲ ಮುಟ್ಟು ಹೆವಿ ಬರೋದು, ಏನೇ ಪ್ರಾಬ್ಲಮ್ ಇದ್ರೂ ನೀವು ನಿಮ್ಮ ಡಾಕ್ಟ್ರಲ್ಲಿ ಕನ್ಸಲ್ಟ್ ಮಾಡಿ. ಹಾಗೆ ಮಾಡೋದ್ರಿಂದ ನಿಮ್ಮದು ಏನೇ ಪ್ರಾಬ್ಲಮ್ ಇದ್ದರೂ ಸಾರ್ಟ್ ಔಟ್ ಮಾಡ್ಕೋಬೋದು. ಅದನ್ನು ನೀವು ಅಯ್ಯೋ ಏನೂ ತೊಂದರೆ ಇಲ್ಲ, ಹೀಗೆ ಆಗುತ್ತೆ, ಹಾಗಿರ್ಬೋದು, ಹೀಗಿರ್ಬೋದು, ಇಲ್ಲ ನನಗೆ ಬೇಗ ಆಗಿತ್ತು, ನಮ್ಮ ಅಜ್ಜಿಗೆ ಲೇಟಾಗಾಯಿತು, ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಲೇಟಾಗಾಯಿತು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೇ ಮಗುಗೆ ಸೂಕ್ತ ವಯಸ್ಸಲ್ಲಿ ದೈಹಿಕ ಚೇಂಜ್, ಅಂದರೆ ನಾನು ಹೇಳಿರೋ ಅರ್ಥ ಬ್ರೆಸ್ಟ್ ಡೆವಲಪ್ಮೆಂಟ್, ಹೇರ್ ಗ್ರೋತ್ ಇದೆಲ್ಲ ಆಗದೇ ಇದ್ದರೆ ನೀವು ನಿಮ್ಮ ಡಾಕ್ಟ್ರಲ್ಲಿ ಖಂಡಿತ ಹೋಗಿ ಕನ್ಸಲ್ಟ್ ಮಾಡಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.